ನಟ ದರ್ಶನ್ ಅವರಿಗೂ ಮತ್ತೆ ವಿವಾದಕ್ಕೂ ಅದು ಯಾಕೋ ನಂಟೆ ಬಿಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಈಗ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಯಾಕೆ? ಅವರ ಹೇಳಿಕೆಗಳು ಈಗ ಹೊಸ ಸಂಕಷ್ಟಕ್ಕೆ ನಾಂದಿ ಹಾಡಿದೆ. ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಏಕೆ? ಇವತ್ತು ಇವಳು ಇರ್ತಾಳೆ, ನಾಳೆ ಅವಳು ಬರ್ತಾಳೆ ಅನ್ನುವಂಥ ಒಂದು ಹೇಳಿಕೆಯನ್ನ ಅವ್ರು ಕೊಟ್ಟಿದ್ರು. ಶ್ರೀರಂಗಪಟ್ಟಣದ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹೆಣ್ಣಿನ ಅವಹೇಳನ ಅಂತ ಜಯಶ್ರೀ ಅನ್ನೋರಿಂದ ಈಗ ದೂರು ದಾಖಲಾಗಿದೆ. ನಟ ದರ್ಶನ್ಗೆ ಮತ್ತೆ ಹೊಸ ಸಂಕಷ್ಟ ಈಗ ಎದುರಾಗಿದೆ. ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ಇವಳು ಇರ್ತಾಳೆ, ನಾಳೆ ಅವಳು ಬರ್ತಾಳೆ ಅನ್ನುವಂತಹ ಹೇಳಿಕೆಯನ್ನ ಶ್ರೀರಂಗಪಟ್ಟಣದ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಮಾತನಾಡಿದ್ರು. ಅದಕ್ಕೆ ಈಗ ಜಯಶ್ರೀ ಅನ್ನೋರು ಇದು ಹೆಣ್ಣಿನ ಅವಹೇಳನ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಇವತ್ತು ಇವಳು ಇರ್ತಾಳೆ, ನಾಳೆ ಬರ್ತಾಳೆ ಅನ್ನೋದು ಒಂಥರ ಇದ್ರ ತರ ಯೂಸ್ ಮಾಡಿದಂಗೆ ಅನ್ನುವಂಥ ರೀತಿಯಲ್ಲಿ ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ದರ್ಶನ್ ಅವರು ಮಾತನಾಡುವಂಥ ಮಾತುಗಳು ಕೆಲವೊಂದು ಟೈಮಲ್ಲಿ ವಿವಾದಗಳಿಗೆ ನಾಂದಿ ಹಾಡಿಬಿಡುತ್ತೆ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂಥ ವಿವಾದಕ್ಕೆ ನಾಂದಿ ಹಾಡಿಕೊಟ್ಟಿದೆ. ಸೊ ಒಬ್ಬರು ಒಂದು ಜಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಯಾವ ವಿಚಾರವನ್ನು ಯಾವ ರೀತಿ ಮಾತನಾಡಬೇಕು, ಇವುಗಳೆಲ್ಲ ಇಟ್ಕೊಳ್ಬೇಕು. ಅದನ್ನೇನು ಮೊನ್ನೆ ನಿರ್ಮಾಪಕ ಉಮಾಪತಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ನನಗೆ ಅವ್ರ ಬಗ್ಗೆ ಗೌರವ ಇದೆ, ಅವ್ರು ಬೆಳೆದು ಬಂದಿರುವಂಥ ರೀತಿಗೆ. ಆದರೆ ಅವ್ರು ಮಾತನಾಡುವಂಥದ್ದು ಇದೆಯಲ್ಲ, ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಸೊ ಅವ್ರು ಬಳಸುವಂಥ ಶಬ್ದಗಳ ಬಗ್ಗೆ ಇನ್ನೊಂಚೂರು ಗಮನಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನನ್ನ ಸಹೋದ್ಯೋಗಿ ಹರೀಶ್ ಸಿನಪ್ಪ ಫಿಲ್ಮ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಹರೀಶ್, ಯಾಕೋ ದರ್ಶನ್ ಅವರು ಮಾತಾಡಿದ್ರೆ ಸಾಕು ವಿವಾದಗಳಾಗತ್ತೆ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆಯಾ ಅಂತ? ಅರುಣ್, ಏನು ಅಂತಂದ್ರೆ ಕಳೆದ 4-5 ದಿನಗಳಿಂದ ನಟ ದರ್ಶನ್ ಅವರ ವಿಚಾರಗಳು ಬಹಳಷ್ಟು ಸುದ್ದಿಯಲ್ಲಿರುವಂತದ್ದು. ಅದು ಬೆಳ್ಳಿ ಪರ್ವ ಕಾರ್ಯಕ್ರಮ ಆಗಿರ್ಬೋದು, ಕಾಟೇರ 50ನೇ ದಿನದ ಸಂಭ್ರಮ ಆಗಿರ್ಬೋದು, ಆ ಒಂದು ವೇದಿಕೆಯಲ್ಲಿ ನಿರ್ಮಾಪಕ ಉಮಾಪತಿ ಅವರ ಬಗ್ಗೆ ಮಾತಾಡಿದಂತ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದ್ 3-4 ದಿನಗಳಿಂದ ಬಹಳಷ್ಟು ಚಾಲ್ತಿಯಲ್ಲಿರುವಂತ ಸುದ್ದಿಗಳು. ಸೊ ಇವತ್ತು ಏನು ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅನ್ನುವಂತ ಒಂದು ವಿಚಾರವಾಗಿ ಈಗ ಅವ್ರ ವಿರುದ್ಧ ಮಹಿಳಾ ಆಯೋಗದಲ್ಲಿ ಕೂಡ, ಬೆಂಗಳೂರಿನ ಮಹಿಳಾ ಆಯೋಗದಲ್ಲಿ ಕಚೇರಿಯಲ್ಲಿ ಅವರ ಬಗ್ಗೆ ದೂರು ಕೂಡ ದಾಖಲಾಗಿರುವಂತದ್ದು. ಅರುಣ್. ಓಕೆ ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.